ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಮದುವೆ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಮದುವೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಅನ್ವಿತಾ ಹಾಸ್ಟೆಲ್ ಒಳಗೆ ಸ್ಟಾರ್ಟ್ ಮಾಡಾಕತ್ತೀನಿ. ಸೊ ಫೈನಲಿ ಹಾಸ್ಟೆಲಿಗೆ ಬಂದ್ವಿ. ನಿನ್ನೆ ನೈಟ್ ಬರುವಾಗ ಇಲ್ಲಿ 2:30 ಆಗಿತ್ತು. ಹಾಸ್ಟೆಲ್ ರೂಮಿಗೆ ನಾವು ರೀಚ್ ಆಗುವಾಗ ಭಾಳ ಲೇಟ್ ಆಯಿತು. ಬಸ್ಸನ್ನ ಜಲ್ದಿ ಬರಲಿಲ್ಲ. ಇಲ್ಲಿ 7:30ಗೆಲ್ಲ ಬಂದು ನೋಡಿದ್ರೆ 7:30 ಎಲ್ಲ 5 ತಾಸು ಬಸ್ ಸಿಕ್ಕಿಲ್ಲ. ಸೊ ನೈಟ್ ಅಲ್ಲೇ ಬಸ್ ಸ್ಟಾಪ್ನಾಗ ಯಾವ ಆಟೋನೂ ಸಿಗಲಿಲ್ಲ. ಪಾಪ ಪೊಲೀಸ್ ಒಬ್ಬರು ಬಂದು ಕಾರ್ ಒಳಗೆ ಡ್ರಾಪ್ ಮಾಡಿದ್ರು ಹಾಸ್ಟೆಲ್ಗೆ. ಅದೊಂದು ಚಲೋ ಆಯಿತು ಅಂತಂದು ಹೇಳ್ಬೋದು. ಇಲ್ಲ ಅಂತಂದಿದ್ರೆ ಎಷ್ಟೊತ್ತಿಗೆ ಬರ್ತಿದ್ರು ಏನೋ ಗೊತ್ತಿಲ್ಲ. ಏನು ಆಟೋ ಬರ್ತಿತ್ತು ಬಿಡ್ತಿತ್ತು, ಅಲ್ಲೇ ಬಸ್ ಸ್ಟಾಪ್ನಾಗ ಇರ್ಬೇಕಾಗ್ತಿತ್ತು. ಏನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ಅಂತಂದು ಹೇಳ್ಬೋದು ಈ ಸಲ. ಸೊ ಹೆಂಗೋ ಒಟ್ಟು ದೇವರು ಅನಿತಾ ಹಾಸ್ಟೆಲಿಗೆ ಬಂದು ತಲುಪೋಂಗೆ ಮಾಡಿದ. ಹೆಂಗೋ ಒಟ್ಟು ದೇವ್ರ ಮನ್ನಂಗೆ ಬಂದ್ರೆ ಅದು ನೈಟನ್ನು ಒಬ್ಬರು ನೈಟ್ ಎಲ್ಲಿ ಎಷ್ಟು ಗಂಟೆ ಆಗಿತ್ತು ನಾವು ಅಂದರೆ 2 ಗಂಟೆ ಅಂದ್ರೆ 12 ಗಂಟೆಗೆ ಲಾಸ್ಟ್ ಆಟೋಗಳು ಅಂತ. ಸೊ 2 ಗಂಟೆ ಅಂತಂದ್ರೆ ಅಷ್ಟು ಟೈಮ್ನಾಗ ಆಟೋ ಸಿಗಂಗಿಲ್ಲ. ಲಾಸ್ಟ್ ಟೈಮ್ ನಾವು ಅದೇ ಟೈಮಿಗೆ ಬಂದಿದ್ವಿ, ಬಟ್ ಆಟೋ ಸಿಕ್ಕಿತ್ತು. ಇಲ್ಲ 3 ಗಂಟೆಗೆ ಬಂದಿದ್ವಿ. ಈ ಸಲ ಇನ್ನೂ 2 ಗಂಟೆ ಬಂದಿದ್ವಿ. ಆ ಸಲ 3 ಗಂಟೆ ಬಂದಿದ್ವಿ. ಸೊ ಬರೀ ಫ್ರೆಂಡ್ಸ್, ಈಗ ಅಲ್ಲಿ ತನಕ ಸ್ಕೂಲಿಗೆ ಹೋಗಿ ಫಸ್ಟ್ ಅಡ್ಮಿಷನ್ ಮಾಡ್ಕೊಂಡು ಬರ್ತೀವಿ. ಹೋದು ಮತ್ತು ಅಲ್ಲೇ ಮಂತ್ರಾಲಯದಾಗ ಬಿಟ್ಟು ಬಂದೀವಿ. ರಿಪೇರಿ ಮಾಡ್ಬೋದಾಗಿತ್ತು ಬಿಡು, ಮಾಮ ಮಾಡ್ತಿದ್ದ ರಿಪೇರಿ. ಈಗ ಕಳಿತು ಮತ್ತೆ ಹೊಸ ತಗೋದು. ನಿಮಗಿಬ್ರಿಗೂ ಮಾಮ ಆಗ್ತಾನಿಲ್ಲ ರಿಪೇರಿ ಮಾಡ್ಕೊಡ್ತಾನಲ್ಲ ಸೆಲ್ಫಿ ಮುರಿದ್ರೆ. ಸೊ ಬರೀ ಫ್ರೆಂಡ್ಸ್ ನೈಟ್ ನಮ್ಮ ಅಪ್ಪ ಏನಾರು ಈಗ ರಿಪೇರಿ ಬಂದೊಂದು ರಿಪೇರಿ ಮಾಡಿ ಕೊಡ್ತಾನೆ. ಅದಕ್ಕೆ ಅಪ್ಪನ ಹೋಗ್ತಾನೆ. ಬ್ಯಾಗ್ ಕೊಟ್ಟಿದ್ದ. ಸೊ ನೈಟ್ ರೂಮಿಗೆ ಬರುವಾಗ ಲೇಟ್ ಆಗಿರೋದ್ರಿಂದ ಒಂದು 3 ಗಂಟೆಗೆ ಅದು ಮಲ್ಕೊಂಡ್ವಿ. ಸೊ ಒಂದು ಸ್ವಲ್ಪ 8 o'clockವರೆಗೂ ಮಲ್ಕೊಂಡು ಎದ್ದು ಸೊ ಈಗ ಫ್ರೆಶ್ ಅಪ್ ಆಗಿ ಅಂತ ಸ್ಕೂಲ್ ಹೊಂಟಿವಿ ಈಗ. ಸೊ ಬರೀ ಈಗ ಅಡ್ಮಿಷನ್ ಅದು ಮಾಡ್ಕೊಂಡು ಬರ್ಮಂತ ಎಷ್ಟೊತ್ತಾಗುತ್ತೆ ಏನೋ ಅಡ್ಮಿಷನ್ ಪ್ರೋಸೆಸ್ ಎಲ್ಲ. ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣಂತ. ಅದಕ್ಕೂ ಮೊದಲು ಇನ್ನೂ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಲಗೇಜ್ ಎಲ್ಲ ಲಾಕರ್ ಒಳಗೆ ಇಟ್ಟು ನೋಡ್ರಿ. ರೂಮಿಗೆ ಲಾಕರ್ ಇಲ್ಲಿ ಇದಕ್ಕೆ ಲಾಕ್ ಮಾಡಕ್ಕೆ ಎಲ್ಲ ರೂಮಿಗೂ ತೆಗ್ದಾರ ನೋಡ್ರಿ ಲಾಕ್. ಸೊ ನೋಡ್ತಾರೆ ಇಲ್ಲ ರೂಮಿಗೆ ಲಾಕ್ ಮಾಡಕ್ಕೆ. ಸೊ ಹಂಗಾಗಿ ಲಾಕರ್ ಒಳಗೆ ಲಾಕ್ ಮಾಡಿದ್ವಿ. ಸ್ಕೂಲ್ ಸ್ಟಾರ್ಟ್ ಆಗೈತಿ. ಸೊ ಎಸ್ತಿಗೆ ನೋಡ್ರಿ ಫಸ್ಟು ಅನಿತಾ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಿಸಿ ಫೀಸ್ ಎಲ್ಲ ಕಟ್ಟಿ ಆನಂತರ ಈಗ ಬುಕ್ಸ್ ಎಲ್ಲ ಕೊಟ್ಟಾರ. ಬುಕ್ಸ್ ಎಲ್ಲ ಚೆಕ್ ಮಾಡೋಕ್ಕಂತೀವಿ ಯಾವ್ದು ಕೊಟ್ಟಾರ ಯಾವ್ದು ಮಿಸ್ ಆಗ್ಯಾವ ಅಂತೇಳಿ. ಸೊ ಎಷ್ಟೊಂದು ಬುಕ್ಸ್ ಅದಾವೆ, ಎಲ್ಲ ಕವರ್ಸ್ ಹಾಕೋರಾಗ ಸಾಕಾಗೋಗುತ್ತೆ. ಸೊ ಎಲ್ಲ ಬುಕ್ಸಿಗೂ ಕವರ್ ಹಾಕ್ಕೊಟ್ಟು ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಕೊಡಬೇಕು. ಆ್ಯಂಡ್ ಇನ್ನು ನಮ್ಮದು ಮಾರ್ನಿಂಗ್ ನಾಷ್ಟ ಆಗಿರಲಿಲ್ಲ. ಸೊ ಫಸ್ಟು ನಾಷ್ಟ ಮಾಡಿಕೊಂಡು ಆನಂತರ ಬುಕ್ಸಿಗೆಲ್ಲ ಕವರ್ ಹಾಕೋಣ ಅಂತಂದು ಫಸ್ಟ್ ಇಲ್ಲಿ ಈಗ ನಾಷ್ಟ ಮಾಡೋಕ್ಕೆ ಬಂದೇವಿ. ಅರ್ವಿನ ಇಡ್ಲಿ ವಡೆ ಬೇಕಂತೇಳಿ ಅವ ಇಡ್ಲಿ ವಡೆ ತೊಗೊಂಡನ. ಆ್ಯಂಡ್ ಹಸ್ಬೆಂಡು ಪಲಾವ್ ತೊಗೊಂಡಾರ. ಆ್ಯಂಡ್ ನಾನು ಮತ್ತು ಅನ್ವಿತಾ ದೋಸೆ ತೊಗೊಂಡಿವಿ ನೋಡ್ರಿ, ಸೆಟ್ ದೋಸೆ. ನಾನು ಅನ್ವಿತಾ ದೋಸೆ ತೊಗೊಂಡೆ ನೋಡ್ರಿ. ಸಾಂಬಾರು ಚಟ್ನಿ ಅಷ್ಟಿದಿಲ್ಲ. ನಿಮಗಿಷ್ಟ? ಬರೀ ಫ್ರೆಂಡ್ಸ್ ನಾಷ್ಟ ಮಾಡುವಂಥ ಬಿಸಿ ಬಿಸಿ ಇರೋ ದೋಸೆ. ದೋಸೆ ಸ್ವೀಟ್ ಅದ. ಇದು ವೆಜ್ ಪಪ್ಪನ ಏನು ಎಗ್ ಪಪ್ಪ? ಎಗ್ ಪಪ್ ಕೊಡ್ಸಿದೆ ಯಾಕೆಗೆ? ವೆಜ್ ಪಪ್ ಸರ್. ಸೊ ನಾಷ್ಟ ಮಾಡಿಂದ ಸೀದಾ ರೂಮಿಗೆ ಹೋಗಿ ಬುಕ್ಸ್ ಎಲ್ಲ ಇಟ್ಟು ನೆಕ್ಸ್ಟ್ ಮಾರ್ಕೆಟಿಗೆ ಬಂದೆ ನೋಡ್ರಿ. ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಇನ್ನೂ ಅನ್ವಿತಾ ಬೇಕಂತಂದು ಹೇಳ್ತಿದ್ಲು. ಸೊ ಕೊಡ್ಸಿದ್ರಾತು ಅಂಥೇಳಿ ಈಗ ಬಂದೇವಿ. ವಾಚ್ ಬೇಕು ಅನ್ನಕ್ಕಂತಾಳ. ಸೊ ಲಾಸ್ಟ್ ಇಯರ್ ಸಹ ನಾವು ಬಂದಾಗ ವಾಚ್ ಕೊಡಿಸಿದ್ವಿ. ಸೊ ಹಾಸ್ಟೆಲಿಗೆ ಬರೋಕ್ಕಿಂತ ಮೊದಲು 1-2 ವಾಚ್ ಕೊಡಿಸ್ಕೊಂಡಿದ್ಲು. ಬಟ್ ಎಲ್ಲ ಕೆಡಿಸಿಬಿಟ್ಟ ನೋಡ್ರಿ.
ಹಂಗಂತೇಳಕಿ ಎಲ್ಲ ಸರಿಯಾಗಿ ಇಟ್ಕೊಳ್ಳಂಗಿಲ್ಲ, ಎಲ್ಲ ಕೆಡಿಸ್ತಾಳ ಅಂತೇಳಿ ಅಂಥ ಕಾಸ್ಟ್ಲಿ ವಾಚ್ ಏನು ಕೊಡಿಸಿಲ್ಲ. ಸೊ ಇವಾಗ ನೋಡಿದ್ವಿ ಅಲ್ಲಿ ಅನ್ವಿತಾಗ ಬೇಕಾಗಿರೋ ಥರ ಸೊ ಹಂಗಾಗಿ ದೊಡ್ಡಕ್ಕಾಗಿಂದ ಕೊಡಿಸ್ತೀವಿ ಅಂತಂದು ಹೆಂಗೋ ಹೇಳಿ ಸಮಾಧಾನ ಮಾಡಿದ್ವಿ. ವಾಚ್ ಬೇಕಾ ಅಂತಂದು ಆ್ಯಕ್ಚುಲಿ ಹಠ ಮಾಡಿದ್ಲು. ಅಲ್ಲಿ ರೂಮ್ನಾಗೆಲ್ಲ ಇರೋಂಗಿಲ್ಲ ವಾಚ್ ಅಂತೇಳಿ. ಸೊ ಹೆಂಗೋ ಒಟ್ಟು ಒಂದು ತಿಂಗಳು ಒಂದೂವರೆ ತಿಂಗಳ ಹೆಂಗೋ ಮ್ಯಾನೇಜ್ ಮಾಡಂತಂದು ಹೇಳಿವಿ. ನೆಕ್ಸ್ಟು ಬಟ್ಟೆ ತೊಳೆಯೋ ಸೋಪು, ಶಾಂಪು, ಕಂಫರ್ಟ್ ಅದನ್ನೆಲ್ಲ ತೊಗೊಂಡ್ಲು. ಬಾದಾಮ್ ಮೇಲೆಲ್ಲ ಇನ್ನೂ ಒಂದು ಸ್ವಲ್ಪ ಫೇವ್ರಿಕ್ಕು ಇನ್ನೂ ತೊಗೊಂಡ್ಲು. ನೆಕ್ಸ್ಟು ಸ್ಲಿಪ್ಪರ್ಸ್ ಬೇಕಂತಂದು ಹೇಳಿದ್ಲು, ಬಾತ್ರೂಮ್ ಸ್ಲಿಪ್ಪರು ಮತ್ತು ಸ್ಕೂಲ್ ಸ್ಲಿಪ್ಪರೆಲ್ಲ. ಸೊ ಅನ್ವಿತನ ಸ್ಕೂಲ್ನಾಗ ಹೆಂಗೆ ಅಂತಂದ್ರೆ ಶೂಸೂ ಅದಾವೆ ಮತ್ತು ಸ್ಲಿಪ್ಪರೂ ಅದಾವೆ ನೋಡ್ರಿ. ಶೂಸು ಮಳೆಗಾಲದೊಳಗನ ಯಾವುದೋ ಸೀಸನ್ ಒಳಗೆ ಹಾಕ್ಕೊಳೋದಂತ. ಸೊ ಇನ್ನು ಈ ದಿನದಾಗಂಕರ ಸ್ಲಿಪ್ಪರ್ ಅಂತ ಅವ್ರ ಸ್ಕೂಲ್ನಾಗ. ಯೂಶ್ವಲಿ ಸ್ಕೂಲ್ ಒಳಗೆ ಎಲ್ಲ ಸ್ಕೂಲ್ನಾಗ ಶೂಸ್ ಇರ್ತಾವೆ, ಬಟ್ ಈ ಸ್ಕೂಲ್ನಾಗ ಶೂಸು ಸ್ಲಿಪ್ಪರ್ ಇದನ್ನು ಬೇಕು ಅದೆಲ್ಲ ಕೊಡಿಸಿದ್ವಿ. ನನಗೆ ಒಂಥರ ಒಂದು ರೀತಿ ಸುಸ್ತು, ತಲೆನೋವು, ಯಪ್ಪ ನನಗೆ ಸಮಾಧಾನ ಆಗಕ್ಕಂತಿದ್ದಿಲ್ಲ. ಆ್ಯಕ್ಚುಲಿ ಕುಂತರು ನಿಂತರು ಒಂದು ರೀತಿ ಒಟ್ಟು ಏನೋ ಆರಾಮಿಲ್ಲ ಅನ್ಸೋ ಥರ ಬಾಡಿ ಒಳಗೆ ಆ ಥರ ಫೀಲ್ ಆಗಕ್ಕಂತಿತ್ತು. ಸೊ ಹಂಗಾಗಿ ಎಳ್ನೀರು ಕೇಳಿದ್ವಿ, ಎಳ್ನೀರು ಎಲ್ಲೂ ಇರಲಿಲ್ಲ. ಮತ್ತೇನು ಮಾಡೋದು ಅಂತಂದು ನಿಂಬೆಹಣ್ಣು ಜ್ಯೂಸ್ ಕೇಳಿದ್ರು ಅದು ಇರಲಿಲ್ಲ. ಸ್ಪ್ರೈಟ್ ಕೊಟ್ಟರು, ಸ್ಪ್ರೈಟ್ ಅದೂ ಅಷ್ಟಾಗಿ ಇರಲಿಲ್ಲ. ಅದು ನಿಂಬೆಹಣ್ಣಿನ ಫ್ಲೇವರ್ ಇರ್ತಾ ಕುಡೀರಿ ಅಂತಂದು ಹೇಳಿದ್ರು. ಅದು ಫ್ಲೇವರ್ ಅಷ್ಟೇ, ಅದನ್ನು ಏನು ಕುಡಿದ್ರೆ ಹಂಗೇನು ಅನ್ನಿಸ್ಲಿಲ್ಲ. ಸೊ ಇಲ್ಲಿ ಮಜ್ಜಿಗೆ ಕುಡಿಯೋಣ ಅಂಥೇಳಿ ಈಗ ಮಜ್ಜಿಗೆ ತೊಗೊಂಡೈತೆ ನೋಡ್ರಿ. ಇದು ಮಸಾಲ ಮಜ್ಜಿಗೆ. ಸೊ ಇಲ್ಲಂಕ ಸಿಕ್ಕಾಪಟ್ಟೆ ಬಿಸಿಲೈತಿ. ಸೊ ಏನು ತಿನ್ನೋಂಗೆ ಆಗೋಲ್ಲ. ಎಳ್ನೀರು ಏನಾದ್ರು ಕುಡಿನ ಅಂತಂದ್ರೆ ಇಲ್ಲಿ ಒಟ್ಟು ಎಳ್ನೀರು ಸಿಗೋಲ್ಲ. ಸೊ ಹಾಗಾಗಿ ನಿನ್ನೆನ ಜ್ಯೂಸ್ ಕುಡಿಯೋಣ ಅಂತಂದು ಕೇಳಿದ್ವಿ, ಅದೂ ಸಿಗಲಿಲ್ಲ. ಈಗ ನೋಡಿ ಮಜ್ಜಿಗೆ ಕುಡಿಯೋಕಂತೀವಿ. ಎಷ್ಟು ಪ್ಲೇಟ್ ಹೇಳಿದ್ರಿ? ಹೇಳಿದ್ರಿ ಎಕ್ಸ್ಟ್ರಾ ಪಾವನ ಪಾವ್ ಬಜ್ಜಿ ಬೇಕಂತ ಅಂದ್ರೆ 2 ಪ್ಲೇಟ್ ತೊಗೊಂಡೈತಿ. ಒಂದೊಂದು ಪ್ಲೇಟ್ ಒಳಗೆ ಇಬ್ಬರು ಶೇರಿಂಗ್ ಮಾಡ್ಕೊರಿ. ಜ್ಯೂಸು ಮಜ್ಜಿಗೆ ಅದು ಕುಡ್ದೀವಲ್ಲ, ಸೊ ಹಂಗಾಗಿ ಅಲ್ಲಿ ಬಾಳೆಹಣ್ಣು ಮತ್ತು ಮಾವಿನಣ್ಣು ತೊಗೊಂಡೈತಿ. ಸೊ ಇಷ್ಟು ಸಾಕಿ ಒಟ್ಟು ಮಧ್ಯಾಹ್ನ ಊಟಕ್ಕೆ. ಉಳ್ಳಾಗಡ್ಡಿ ಸೊ ಈಗ ನೋಡ್ರಿ ರೂಮಿಗೆ ಬಂದ್ವಿ. ಪೇರೆಂಟ್ಸ್ಗೆ ಅಂತೇಳಿ ಉಳ್ಕೊಳಕ್ಕೆ ಅಂತೇಳಿ ರೂಮ್ಸ್ ಕೊಟ್ಟಿರ್ತಾರೆ. ಹಿಂಗೆ ಅಡ್ಮಿಷನ್ ಟೈಮ್ನಾಗ ಮತ್ತು ಮಕ್ಕಳನ್ನ ಮೀಟ್ ಮಾಡೋಕ್ಕಂತೇಳಿ ಬಂದಿರ್ತೀವಲ್ಲ, ಸೊ ಆವಾಗ ಒಂದು ಬಿಲ್ಡಿಂಗನ್ನ ಫುಲ್ ಪೇರೆಂಟ್ಸ್ಗೆ ಅಂತೇಳಿ ಬಿಟ್ಟಿರ್ತಾರೆ. ಸೊ ಅದು ರೂಮ್ನಾಗನ ಉಳ್ಕೊಂಡಿರ್ತೀವಿ. ನಾನಂತೂ ರೂಮಿಗೆ ಬಂದಿಂದ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆನಂತರ ಬುಕ್ಸಿಗೆ ಕವರ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತಂದು ಮಲ್ಕೊಂಡ್ಬಿಟ್ಟೆ. ಫುಲ್ಲು ಸುಸ್ತು. ಸೊ ಇಲ್ಲಂಕರ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲೂ ಮಂತ್ರಾಲಯದಾಗಲೂ ಅಲ್ಲೂ ಹೆವಿ ಬಿಸಿಲು. ಅದ್ರಾಗ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್, ಸರಿಯಾಗಿ ನಿದ್ದೆ ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಲ್ಕೊಂಡಿದ್ದು. ಇವರ ಅಪ್ಪ ಮಕ್ಕಳು ಬುಕ್ಸಿಗೆ ಕವರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಈಗ ಟೆಕ್ಸ್ಟ್ ಬುಕ್ ಹಾಕಾಕತ್ತೇವ. ಇನ್ನ ಒಂದು ಐತಿ ನೋಟ್ ಬುಕ್. ಸರಿ ಹೆಂಗಾರ ಬರ್ರಿ ನಿಮಗೆ ಈಸಿ ಆಗ್ಲತ್ರಿ. ಮತ್ತೇನಾಗ್ಬೇಕು ನೋಡು.
ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಮ್ಮಿ ಚಾನಲ್. ಸೆಕೆಂಡ್ ಫುಲ್ ಜಿಗಿದ ಮಮ್ಮಿ ಎಲ್ಲಾರು ಕನ್ಸಾಕತ್ತೇವ್. ಇಲ್ಲ ಖುಷಿ ಫಸ್ಟ್ ಸ್ಕೂಲ್ಗೆ. ಸೊ ಫೈನಲಿ ಎಲ್ಲ ಬುಕ್ಸಿಗೂ ಕವರ್ ಹಾಕೋದಾಯ್ತು ನೋಡ್ರಿ. ಮಧ್ಯಾಹ್ನದಾಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಪಾವ್ ಭಾಜಿದು ತಿನ್ಕೊಂಡು ಬಂದಿಂದ. ಸೊ ಅವಾಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ನೈಟ್ 8 ಗಂಟೆಗೆ ಮುಗೀತು ನೋಡ್ರಿ. ಸೊ ಒಬ್ರಿಗೆ ಆಗುವಂಥ ಕೆಲಸ ಅಲ್ಲ ಅದು, 2 ದಿನ ಬೇಕಾಗತ್ತೆ ಆ್ಯಕ್ಚುಲಿ ಬುಕ್ಸಿಗೆ ಕವರ್ ಹಾಕಕ್ಕೆ. ಬಟ್ ಇಲ್ಲಿ ಹಾಸ್ಟೆಲಿಗೆ ಬಂದಿರೋದ್ರಿಂದ ಸೊ ಅಷ್ಟು ಟೈಮ್ ತೊಗೊಳಕ್ಕೆ ಆಗಂಗಿಲ್ಲ. ಎಷ್ಟು ಹೊತ್ತಿದ್ರು ಒಂದಿಂದ ಹಾಕಿ ಮುಗಿಸಿ ಎಲ್ಲ ಕೊಟ್ಟು ಹೋಗಬೇಕು. ಮತ್ತು ಇನ್ನೂ ಅನ್ವಿತಂದು ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿಲ್ಲ ನಾವು. ಯಾಕಂತಂದ್ರೆ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿಂದ ಅವ್ರು ನಮ್ಮ ಜೋಡಿ ಕಳ್ಸಂಗನೇ ಇಲ್ಲ. ಆಕೆ ಹಾಸ್ಟೆಲ್ನಾಗ ಅಲ್ಲೇ ಇರಬೇಕಾಗತ್ತೆ. ಆ್ಯಂಡ್ ಇನ್ನೂ ಯಾವ ಬುಕ್ಸಿಗೂ ಕವರ್ ಅದು ಹಾಕಿಲ್ಲ. ಸೊ ಎಲ್ಲ ಬುಕ್ಸಿಗೂ ಕವರ್ ಹಾಕಿ ಆಕೆ ನಮ್ಮ ಬುಕ್ಸು ಬ್ಯಾಗೆಲ್ಲ ರೆಡಿ ಮಾಡಿನ ಕಳಿಸಿದ್ರಾತು ನೈಟ್ ಅಂತೇಳಿ. ಆ್ಯಕ್ಚುಲಿ ಆಕೆ ಹೋಗೋಕನ ಇಷ್ಟ ಆಗುವಲ್ದು. ಇವತ್ತೊಂದು ನೈಟ್ ನಿಮ್ಮ ಜೊತೆ ಇರ್ತೀನಿ ಅಂತಂದು ಅನ್ನಕಂತಿದ್ಲು. ಇವತ್ತೊಂದಿನ ನಮ್ಮ ಜೊತೆ ಇದ್ದೆ ಅಂತಂದ್ರೆ ನಾಳೆಗೆ ಮತ್ತೆ ನಿನ್ನ ಸ್ಕೂಲ್ ರಜೆ ಆಗುತ್ತಾ ಮಾರ್ನಿಂಗು ಅಂತಂದು ಹೆಂಗೋ ಒಟ್ಟು ನೈಸ್ ಮಾಡಿ ಒಪ್ಸಿದ್ಬೇಕಿನ್ನ. ಆ್ಯಕ್ಚುಲಿ ನಾಳೆ ಹೋಗಕ್ಕೂ ರೆಡಿ ಇಲ್ಲಕ್ಕಿ. ಅದಕ್ಕೂ ಒಂದು ರೀಸನ್ ಐತಿ, ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ ಯಾಕಂತೇಳಿ. ಸೊ ಈಗ ಅಂಕರ್ ಆಕಿನ ಹೆಂಗೋ ಒಪ್ಸಿ ಈಗ ಆಕಿನ ಹಾಸ್ಟೆಲ್ ಥಿಂಗ್ಸ್ ಅದೆಲ್ಲ ತಗೊಂಡು ಊಟದ ಟೈಮ್ ಆಗಿತ್ತು. ಊಟ ಮಾಡ್ಕೊಂಡನ ಒತ್ತಾಟೆ ಹಾಸ್ಟೆಲ್ಗೆ ಹೋಗೋಣಂತ. ಮೊದಲು ಊಟ ಮಾಡಿಕೊಂಡು ಆನಂತರ ನಾವು ಹಾಸ್ಟೆಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಈಗ ಫಸ್ಟ್ ಊಟಕ್ಕೆ ಬಂದು ನೋಡ್ರಿ. ಯಾಕಂತಂದ್ರೆ ಟೈಮ್ 8 ಗಂಟೆ ಆಗೈತಿ ಮತ್ತು ಕೆಫಿಟೇರಿಯಾ ಕ್ಲೋಸ್ ಆಗುತ್ತೆ. ಅದನ್ನ ರೂಮ್ಗೆಲ್ಲ ಸೆಟ್ ಮಾಡಿ ಬರೋದ್ರೊಳಗೆ ಅದು ಇನ್ನೂ ಈಗ ಸೆಟ್ ಮಾಡೋಕೆ ಓಕೆ ಅಂತಾರೆಲ್ಲ ಗೊತ್ತಿಲ್ಲ. ಟೈಮ್ ಆಗೈತಿ, ಮಾರ್ನಿಂಗ್ ಬನ್ನಿ ಅಂತಾರೆ ಏನಂತಾರೆ. ಚಲೋ ಆಮ್ಲೆಟ್ ಮಾಡ್ಯಾರ, ಆಮ್ಲೆಟ್ ಕಟ್ ಮಾಡಿ ಹಾಕ್ಯಾರ. ಈಗ ರಾತ್ರಿ ಊಟಕ್ಕೆ ಎಗ್ ರೈಸ್ ತೊಗೊಂಡೀವಿ 3 ಮಂದಿ. ಹಸ್ಬೆಂಡ್ ಏನು ತೊಗೊತಾರೇನ ರೈಸ್ ಊಟ. ಎಗ್ ರೈಸ್ನ ಸಿಕ್ಕಕ್ಕೆ ಟೊಮೊಟೊ ಕೆಚಪ್ ಹಾಕ್ಯಾರ. ಹಸ್ಬೆಂಡ್ ನೋಡ್ರಿ ರೈಸ್ ಊಟ ತೊಗೊಂಡ್ರ, ಅನ್ನ ಸಾಂಬಾರ. ಸೊ ಈಗ ನೋಡ್ರಿ ಅನ್ವಿತಾ ಹಾಸ್ಟೆಲಿಗೆ ಬಂದ್ವಿ. ಈಗ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನಡೆಯಕಂತೈತಿ. ಫಾರ್ಮ್ ಫಿಲ್ ಮಾಡಕ್ಕಂತಾಳೆ ಆಕಿನ. ಲಾಸ್ಟ್ ಇಯರ್ನು ಆಕಿನ ಎಲ್ಲ ಫಾರ್ಮ್ ಫಿಲ್ ಮಾಡಿದ್ಲು. ಟೈಮ್ ಆಗೈತಿ ಅಂತಂದು ಹೇಳಿದ್ರು. ಮತ್ತು ನಾಳೆ ಸ್ಕೂಲ್ ರಜೆ ಆಗುತ್ತೆ ಮೇಡಮ್ ಅಂತಂದು ಹೇಳಿದ್ವಿ. ಸೊ ಎಲ್ಲ ಅಡ್ಮಿಷನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ರೂಮೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ರೂಮು ಸ್ಕೂಲ್ ಅಡ್ಮಿಷನ್ ಅದು ಮಾಡಿಂದ ಬುಕ್ಸ್ ಎಲ್ಲ ತೊಗೊಂಡಿಂದ ಹಾಸ್ಟೆಲ್ಗೆ ಹೋಗಿ ಅವರು ಮೇಡಮ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ರೂಮೆಲ್ಲ ನೋಡ್ಕೊಂಡು ಬಂದಿದ್ವಿ. ಈಗ ಇನ್ನೊಂದು ಸಲ ಮತ್ತೇನೇ ನೋಡಲಿಲ್ಲ. ಹೋಗಿ ಲಗೇಜ್ ಅದು ಅಷ್ಟೇ ಇಟ್ಟು ಬಂದಿವಿ ಅಷ್ಟೇ. ನಾಳೆ ಬೆಳಗ್ಗೆ ಬಂದು ಎಲ್ಲ ಸೆಟ್ ಮಾಡಿ ಕೊಡ್ರಿ ಅಂತಂದು ಹೇಳಿದರು. ಸೊ ನೀಟಾಗ ಈಗ ನೀವು ಮಲ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಐಟಮ್ಸ್ ತೊಗೊಂಡು ಮಲ್ಕೊ, ಮತ್ತು ಬೆಳಗ್ಗೆ ಸ್ಕೂಲ್ಗೆ ಹೋಗೋಕೆ ಎಷ್ಟು ಐಟಮ್ಸ್ ಬೇಕು ಅಷ್ಟು ತೊಗೊಂಡು ಸ್ಕೂಲಿಗೆ ರೆಡಿ ಆಗಿರೋ. ನಾನು ಬಂದೆಲ್ಲ ರೂಮ್ ನಿಮ್ಗೆ ಸೆಟ್ ಮಾಡಿಕೊಟ್ಟು ಹೋಗ್ತೀನಿ ಅಂತಂದು ಹೇಳಿ ಸೊ ಈಗ ಹೊರಟಿವಿ ನೋಡ್ರಿ ನಮ್ಮ ರೂಮ್ ಕಡೆ. ನೋಡ್ರಿ ಈಗ ನೀತನ ಹಾಸ್ಟೆಲ್ ಕಳಿಸಿ ಈಗ ನಮ್ಮ ರೂಮ್ ಕಡೆ ಹೊಂಟೇವಿ. ಇನ್ನು ನಾಳೆ ಒಂದು ಇರ್ತಲ್ಲ ಅಷ್ಟಾಗಿ ಸುಮ್ಮಿದ್ಲ. ಇನ್ನು ನಾಳೆ ಏನಾರ ನೋಡಿ ಈಗ ರೂಮ್ಗೂ ಮಲ್ಕೋತೀವಿ. ಫುಲ್ ದಿನ ಟಯರ್ಡ್ ಆಗೋದಾಗೈತಿ. ಸರಿ ನಿದ್ದಿಲ್ಲ ಏನಿಲ್ಲ, ನಿದ್ದಿಲ್ಲ ಸರಿಯಾಗಿ. ನಿದ್ದೆ ಮಾಡ್ತೀವಿ ಚೆನ್ನಾಗಿ.
ಚಂದ್ರ ನೋಡ್ತಾರೆ ಬದಿಯಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಕಂತಾನ ಅಂತೇಳಿ, ಅದು ಗ್ರೀನರಿ ಮಧ್ಯೆ ಇನ್ನೂ ಮಸ್ತಾಗಿತ್ತು ಅಂತಂದು ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಟ್ರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್.